ಯಾವುದದು ನೇಪಾಳಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರ ದಿಕ್ಕು ತಪ್ಪಿಸಿ ಆ ಜನರಿಗೆ ಕೊಡೋಂಥ ಸವಲತ್ತನ್ನ ಇವತ್ತು ಹಾಳು ಮಾಡಿದೆ. ಇವತ್ತು ಬಾಂಗ್ಲಾದೇಶದವ್ರು ಯಾರೇ ಇರಲಿ ಅವ್ರನ್ನ ಹೊರಗಡೆ ಹಾಕ್ರಿ, ಅವ್ರ ಮೇಲೆ ಶಿಕ್ಷೆ ಆಗಲಿ. ಒಳಗಡೆ ತರಿಸ್ತವ್ರು ಯಾರು, ಅವ್ರನ್ನ ಒಳಗಡೆ ಕರೆಸ್ತವ್ರು ಯಾರು, ಎಲ್ಲರಿಗೂ ತನಿಖೆ ಆಗಲಿ. ಅದ್ರ ಬಗ್ಗೆ ನಮಗೆ ಎರಡು ತಕರಾರಿಲ್ಲ. ಇವತ್ತು ಆ ಬೀದಿನಲ್ಲಿ ನೂರಾರು ಕುಟುಂಬಗಳು ಬೀದಿನಲ್ಲಿ ಬಿದ್ದಿದೆ. ಇವಾಗ ಮಳೆ ಪ್ರಾರಂಭ ಆಗ್ತಾ ಇದೆ, ಭಯಂಕರ ಕೊಚ್ಕೊಂಡು ಹೋಗ್ತಾ ಇದೆ, ಎಲ್ಲ ಪ್ರವಾಹ ಬಂದು. ಇವತ್ತೊಂದು ದಿವಸ ಜನ ಅವತ್ತು ಚಳಿನಲ್ಲಿ ಕೋರ್ದು ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ. ಇವತ್ತೊಂದು ದಿವಸ ಮಳೆ ಪ್ರಾರಂಭ ಆದರೆ ತುಂಬ ಜನ ಅನಾರೋಗ್ಯದಿಂದನೇ ಸತ್ತೋಗ್ತಾರೆ, ವಯಸ್ಸಾದವರು ಸತ್ತೋಗ್ತಾರೆ. ಆದ್ರಿಂದ ಕೂಡಲೇ ಸರ್ಕಾರ ಜಮೀರ್ ಅಹಮದ್ ಸಾಹೇಬರು ಏನು ಮಾತು ಕೊಟ್ಟಿದ್ರು ಅವತ್ತು ಜನವರಿನಲ್ಲಿ ನಮಗೆ ಅವತ್ತೊಂದು ಮೀಟಿಂಗ್ ಕರೆದು ಮಸೀದಿನಲ್ಲಿ ಕುಂಡ್ರಿಸಿ ಇಮಿಡಿಯೇಟ್ಲಾಗಿ ನಾನು ಮಾಡಿಸ್ತೀನಿ, ನಾನು ಎಲ್ಲ ಜನಕ್ಕೂ ಸಿಹಿ ಸುದ್ದಿ ಕೊಡ್ತೀನಿ, ಎಲ್ಲ ಜನನೂ ಸಂತೋಷವಾಗಿರ್ರಿ ಅಂತ ಹೇಳಿದವರು ಇದುವರೆಗೂ ಇವತ್ತು ಯಾವ ಒಂದು ಮಾತು ಇಲ್ಲ. ಅಂದರೆ ಇವತ್ತಿಂಥ ಸಚಿವರು ನಮ್ಗೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ಬಡ ಜನಕ್ಕೆ ಏನು ಆಶ್ವಾಸನೆ ಕೊಟ್ಟು ಎಲ್ಲ MLA MP ಗಳ ಥರ ಶಾಸಕರ ಥರ ನೀವು ಒಂದು ಆ ಜನರಿಗೆ ಭರವಸೆ ಕೊಟ್ಟು ಯಾಮರಿಸ್ತಾ ಇದ್ದೀರಾ. ಇವತ್ತು ಆ ಬೀದಿಗಿದ್ದಾರೆ ಜನ, ಆ ಜನಕ್ಕೆಲ್ಲ ಮೂಲ ಸೌಕರ್ಯ ಕೊಡಬೇಕು. ಮೊದಲನೇದಾಗಿ ಮನೆ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಲ್ಲಿ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಆ ಮನೆಗಳು ಸಿಕ್ಕಬೇಕು. ಇಲ್ಲ ಅಂದ್ರೆ ಇಲ್ಲ ಉಗ್ರವಾರ ಹೋರಾಟ ಆಗುತ್ತೆ, ವಿಧಾನಸೌಧ ಮುಖ್ಯ ಆಗೋದು ಕೆಲಸ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕನ್ನಡಿ ಕೃಷ್ಣಪ್ಪ, KSS ರಾಜ್ಯಾಧ್ಯಕ್ಷ. ವೇದಿಕೆ ಮೇಲೆ ಮುಖದಿಂದ ಕರೀತಾರೆ. ಅದಾದ ನಂತರ ಮಾಲಾರ್ಪಣೆ ಹೊಂದಿದ್ದು ಶುರುವಾಗುತ್ತದೆ. ದಯವಿಟ್ಟು ಸಹಕರಿಸಿ. ಎಲ್ಲವರೆಗೂ ಹೋರಾಟ, ಮನೆ ಸಿಕ್ಕುವವರೆಗೂ ಹೋರಾಟ, ಪಕ್ಷ ಒಂದು ಸಂಘಟನೆ ಅಲ್ಲ, ಎಲ್ಲರೂ ಸೇರಿ